ಹೆಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ಈ ವಿಡಿಯೋದಲ್ಲಿ ನಾವು ನಮ್ಮ ಕನ್ನಡ ಲ್ಯಾಂಗ್ವೇಜ್ಗೆ ಡಬ್ ಆಗಿರೋ ಮಲಯಾಳಂ ಬೆಸ್ಟ್ 5 ಮೂವೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನೀವಿನ್ನು ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಗುರುವಾಯೂರ್ ಅಂಬಳ ನಾಡಿಯಲ್. ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಇನ್ನು ಸಿನಿಮಾದ ಲೀಡ್ ರೋಲಲ್ಲಿ ಪೃಥ್ವಿರಾಜ್ ಹಾಗೆ ಬೈಸಿಲ್ ಜೋಸಫ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ವಿನು ದುಬೈನಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನು ತನ್ನ ಲವ್ ಬ್ರೇಕಪ್ ಇಂದ ಹೊರಬರೋ ಪ್ರೋಸೆಸ್ನಲ್ಲಿ ಅಂಜಲಿ ಎಂಬ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿಕೊಳ್ತಾನೆ. ಆದರೆ ವಿನು ಅಂಜಲಿಗಿಂತ ಅವಳ ಅಣ್ಣನ ಹತ್ತಿರ ವಿನು ತುಂಬ ಕ್ಲೋಸ್ ಆಗಿರ್ತಾನೆ. ಹಾಗೆ ಮುಂದೆ ಮದುವೆಗಂತ ವಿನು ಇಂಡಿಯಾಗೆ ಬಂದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆ ವಿಷಯದಿಂದ ವಿನು ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಸಿಗೋದು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಕಿಷ್ಕಿಂಧ ಕಂಡಮ್. ಇನ್ನು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದ ಮೈನ್ ಲೀಡ್ ರೋಲಲ್ಲಿ ಆಸಿಫ್ ಅಲಿ ಆ್ಯಂಡ್ ಅಪರ್ಣಾ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಸಿನಿಮಾದ ಕತೆ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ 2ನೇ ಮದುವೆ ಆಗಿರ್ತಾನೆ. ಸೊ ಅದೇ ಟೈಮ್ನಲ್ಲಿ ಅವರ ಊರಿನಲ್ಲಿ ಎಲೆಕ್ಷನ್ ನಡೀತಾ ಇರುತ್ತೆ. ಅದರಿಂದ ಪ್ರತಿಯೊಬ್ಬ ರಿವಾಲ್ವರ್ ಹೋಲ್ಡರ್ ಕೂಡ ರಿವಾಲ್ವರ್ನ ಪೊಲೀಸ್ ಸ್ಟೇಷನ್ಗೆ ನೀಡಬೇಕಾಗಿರುತ್ತೆ. ಸೊ ಈ ಟೈಮಲ್ಲೇ ಇವರ ಗನ್ ಮಿಸ್ ಆಗುತ್ತೆ. ಆ್ಯಂಡ್ ಗನ್ ಹೇಗೆ ಮಿಸ್ ಆಯಿತು, ಹಾಗೆ ಇದರ ಹಿಂದೆ ಇರೋ ಕತೆ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರಲ್ಲೇ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 3ನೇ ಸಿನಿಮಾ ARM. ಇದೊಂದು ಅಡ್ವೆಂಚರ್ ಡ್ರಾಮಾ ಸಿನಿಮಾ. ಇನ್ನು ಸಿನಿಮಾದ ಮೈನ್ ಲೀಡ್ ರೋಲಲ್ಲಿ ಟವಿನೋ ಥಾಮಸ್ ಹಾಗೆ ಕೃತಿ ಶೆಟ್ಟಿ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಕತೆ ವಿಷಯಕ್ಕೆ ಬಂದರೆ, ಬಹಳ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಬಂದು ಬಿದ್ದಿದ್ದ ನಕ್ಷತ್ರವನ್ನು ಆಗಿನ ಕಾಲದ ಮಹಾರಾಜ ಅದನ್ನು ಕರಗಿಸಿ ರಹಸ್ಯ ಪದಾರ್ಥಗಳನ್ನು ಹಾಕಿ ದೀಪದ ಥರ ಇರೋ ಒಂದು ವಿಗ್ರಹವನ್ನು ತಯಾರು ಮಾಡಿರ್ತಾನೆ. ಆ ರೀತಿ ತಯಾರು ಮಾಡಿದ ವಿಗ್ರಹದಿಂದ ಈಗ ಪ್ರೆಸೆಂಟ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಸಿಗೋದು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರಲ್ಲಿ. ಆ್ಯಂಡ್ ಸಿನಿಮಾ ಮಾತ್ರ ಮಸ್ಟ್ ಟ್ರೈ ಅಂತೀನಿ. ಲಿಸ್ಟ್ನಲ್ಲಿ 2ನೇ ಸಿನಿಮಾ ಸೂಕ್ಷ್ಮದರ್ಶಿನಿ. ಇದೊಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಿನಿಮಾದ ಮೈನ್ ಲೀಡ್ ರೋಲಲ್ಲಿ ನಜ್ರಿಯಾ ಹಾಗೆ ಬೈಸಿಲ್ ಜೋಸಫ್ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಇದರ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋಯಿನ್ ಪ್ರಿಯದರ್ಶಿನಿ. ಇವಳೊಬ್ಬಳು ಹೌಸ್ ವೈಫ್ ಆಗಿರ್ತಾಳೆ, ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇರ್ತಾಳೆ. ಹೀಗಿರುವಾಗ ಪ್ರಿಯಾ ಅವರ ಪಕ್ಕದ ಮನೆ ಓನರ್ ಆದ ಮ್ಯಾನ್ಯುಯಲ್ ಹಾಗೆ ಅವರ ತಾಯಿ ಶಿಫ್ಟ್ ಆಗ್ತಾರೆ. ಆದರೆ ಅವರ ಕೆಲವೊಂದು ನಿಗೂಢ ನಡವಳಿಕೆಯಿಂದ ಮ್ಯಾನ್ಯುಯಲ್ ಮೇಲೆ ಪ್ರಿಯಾಗೆ ಡೌಟ್ ಬರುತ್ತೆ. ಪ್ರಿಯಾಗೆ ಮ್ಯಾನ್ಯುಯಲ್ ಮೇಲೆ ಡೌಟ್ ಬರೋಕೆ ಮ್ಯಾನ್ಯುಯಲ್ ಮಾಡಿದ ಸಸ್ಪಿನ್ಸಿಯಸ್ ಥಿಂಗ್ಸ್ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 1ನೇ ಸಿನಿಮಾ ಮಾರ್ಕೋ. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದ ಮೈನ್ ಲೀಡ್ ರೋಲಲ್ಲಿ ಉನ್ನಿ ಮುಕುಂದನ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಇದರ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಮಾರ್ಕೋ ಒಂದು ರಿಚ್ ಫ್ಯಾಮಿಲಿಗೆ ದತ್ತು ಪುತ್ರನಾಗಿರ್ತಾನೆ. ಆದರೆ ಇವನು ಹೊರಗಿನವನಾಗಿದ್ದರೂ ಕೂಡ ಆ ಫ್ಯಾಮಿಲಿಯಲ್ಲಿ ಇವನು ಒಬ್ಬನಾಗಿರ್ತಾನೆ. ಆದರೆ ಮಾರ್ಕೋ ಮಾತ್ರ ತುಂಬ ವೈಲೆಂಟ್ ಆಗಿ ಅಷ್ಟೇ ಡೇಂಜರಸ್ ಆಗಿರ್ತಾನೆ. ಹೀಗಿರೋ ಟೈಮ್ನಲ್ಲಿ ಮಾರ್ಕೋ ತಮ್ಮನನ್ನು ಯಾರೋ ಕೊಲೆ ಮಾಡ್ತಾರೆ. ಸೊ ಈ ಕೊಲೆ ಮಾಡಿದವರ ವಿರುದ್ಧ ಮಾರ್ಕೋ ಹೇಗೆ ರಿವೆಂಜ್ ತಗೊಳ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾದಲ್ಲಿ ಹೆವಿ ವೈಲೆನ್ಸ್ ಇರುತ್ತೆ. ಫ್ಯಾಮಿಲಿ ಜೊತೆ ನೋಡೋದನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ನಾನು ಈ ವಿಡಿಯೋ ಮಾಡೋ ಟೈಮ್ನಲ್ಲಿ ಮಾರ್ಕೋ ಮೂವಿ OTTಯಲ್ಲಿ ಬಂದಿರೋದಿಲ್ಲ, ಮುಂದೆ ಬರಬಹುದು ವಿತ್ ಕನ್ನಡ ಲ್ಯಾಂಗ್ವೇಜ್ನಲ್ಲಿ. ಸೊ ಇವು ಫ್ರೆಂಡ್ಸ್ ನಾನು ಸಜೆಸ್ಟ್ ಮಾಡೋ 5 ಬೆಸ್ಟ್ ಮಲಯಾಳಂ ಮೂವೀಸ್ಗಳು. ಆ್ಯಂಡ್ ನೆಕ್ಸ್ಟ್ ಯಾವ ಜಾನರ್ ಮೂವೀಸ್ ರೆಕಮೆಂಡೇಷನ್ ಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.